ಸದನದಲ್ಲಿ ಅಂಬೇಡ್ಕರ್ರನ್ನು ಅವಮಾನಿಸಲಾಯಿತು ಅನ್ನುವ ಜೋರು ಗಲಾಟೆ ಆಗ್ತಾಯಿದೆ. ಅಮಿತ್ ಶಾ ಅಂಬೇಡ್ಕರ್ರಿಗೆ ಅವಮಾನವಾಗುವ ರೀತಿಯಲ್ಲಿ ಮಾತಾಡಿದ್ರು ಅಂತ. ಅಂಬೇಡ್ಕರ್ ಅಂದ ತಕ್ಷಣ ಮೀಸಲಾತಿ ನಮಗೆ ನೆನಪಾಗುತ್ತೆ, ಸಂವಿಧಾನ ನಮಗೆ ನೆನಪಾಗುತ್ತೆ. ಮೀಸಲಾತಿ ಅಂದಾಗ ಅನ್ಡೌಟೆಡ್ಲಿ ಮೈಸೂರು ಸಂಸ್ಥಾನ ನೆನಪಾಗುತ್ತೆ. ಭಾರತ ಸ್ವತಂತ್ರವಾಗುವುದಕ್ಕಿಂತ ಮುಂಚೆ, ಗಣರಾಜ್ಯವಾಗುವುದಕ್ಕಿಂತ ಮುಂಚೆ, ಸಂವಿಧಾನ ಬರುವುದಕ್ಕಿಂತ ಮುಂಚೆನೇ ಇಲ್ಲಿ ಮೀಸಲಾತಿ ಕೊಡಲಾಗಿತ್ತು ಅಂತ. ಅದು ವಿಶ್ವೇಶ್ವರಯ್ಯನವರು ಖಡಾಖಂಡಿತವಾಗಿ ಬೇಡ ಅಂದಾಗ ಅರಮನೆ ಗಟ್ಟಿಯಾಗಿ ನಿಂತ್ಕೊಳ್ತು. ಇಲ್ಲ, ನಮ್ಮಲ್ಲಿ ಹಿಂದುಳಿದವರಿದ್ದಾರೆ, ಅವ್ರನ್ನ ಮೇಲೆ ಎತ್ತಲೇಬೇಕು ಅಂತ. ಅದನ್ನೊಂದು ಸಲ ನಮ್ಮ ವೀಕ್ಷಕರಿಗೆ ನೀವು ಹೇಳಬೇಕು ಅಂತ. ಇವರು ವಿಶ್ವೇಶ್ವರಯ್ಯನವರು ದಿವಾನ್ ಆಗಿರೋ ಸಮಯದಲ್ಲಿ 1918ರಲ್ಲಿ ಏನು ಲೆಸ್ಲಿ ಮಿಲ್ಲರ್ ಚೀಫ್ ಜಡ್ಜ್ ಆಗಿದ್ದರು, ಅವ್ರಿಗೆ ಆ ಕಮಿಷನ್ ಮೂಲಕ ಅವ್ರಿಗೆ ಹೇಳಿದರು, ಇದು ಮೀಸಲಾತಿ ಬಗ್ಗೆ ನೀವು ಒಂದು ಸ್ವಲ್ಪ ಅಧ್ಯಯನ ಮಾಡಬೇಕಾಗಿದೆ, ಅಧ್ಯಯನ ಮೂಲಕ ಒಂದು ವರದಿನೂ ಕೂಡ ಕೊಡಿ ಅಂತ ಅವ್ರಿಗೆ ಒಂದು ರೀತಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ನಂತರ ಲೆಸ್ಲಿ ಮಿಲ್ಲರ್ ಕಮಿಟಿ ರಿಪೋರ್ಟ್ ಬಂತು 1918ರಲ್ಲಿ. ಅವರು ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಮುಂದುವರಿದ್ರು ಮಹಾರಾಜರು. ಆದರೆ ಆಫ್ಕೋರ್ಸ್ ಒಂದು ರೀತಿ ದಿವಾನ್ ವಿಶ್ವೇಶ್ವರಯ್ಯನವರು ಅವ್ರದ್ದೇ ಆದ ಪುಸ್ತಕದಲ್ಲಿ ಬರೆದಿದ್ದಾರೆ, ಇದು ನಾನು ಬರೀ ಮೆರಿಟ್ ಮೇಲೆ, ನಮಗೆ ಏನಾದರೂ ಹುದ್ದೆ ಫ್ರೀ ಆಗಿದ್ರೆ ಆ ಮೆರಿಟ್ ಮೇಲೆ ಬರಬೇಕು ಜನರಿಗೆ, ನಾನು ಸ್ಕಾಲರ್ಶಿಪ್ಸ್ಗಳು ಕೊಟ್ಟಿದ್ದೀನಿ, ಎಲ್ಲ ರೀತಿಯ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀನಿ ಹಿಂದುಳಿದವರಿಗೆ, ಆದರೆ ರಿಸರ್ವೇಷನ್ ಬಗ್ಗೆ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವ್ರು ರಿಸೈನ್ ಮಾಡಿದ್ರು. ಅದು ಏನೋ ಯಾವುದೇ ರೀತಿಯ ಒಂದು ಷಡ್ಯಂತ್ರ ಏನೂ ನಡೆಯಲಿಲ್ಲ. ರಿಸರ್ವೇಷನ್ ಅಂದರೆ ಮೀಸಲಾತಿ ಬೇಕೇ ಬೇಕಾಗಿತ್ತು ಅಂತ ಬಹಳಷ್ಟು ಜನ ವ್ಯಕ್ತಪಡಿಸಿದ್ರು. ಬಹಳಷ್ಟು ಜನರ ಒಂದು ಒಪ್ಪಿಗೆ ಅಭಿಪ್ರಾಯನೂ ಇತ್ತು. ಮೈಸೂರು ಸುಮ್ಮನೆ ಬರೀ ಮಹಾರಾಜರು ಒಂದು ತೀರ್ಮಾನ ಮಾಡೋದಲ್ಲ, ನಮ್ಮ ಮೈಸೂರು ಪ್ರತಿನಿಧಿ ಸಭೆಯೂ ಕೂಡ ಇತ್ತು. ಸುಮಾರು 1881ನಲ್ಲಿ ಶುರುವಾಗಿರುವಂಥದ್ದು ಪ್ರಜಾಪ್ರತಿನಿಧಿ ಸಭೆಯೂ ಸಹ ಇತ್ತು. ದಿವಾನ್ ರಂಗಚಾಲರು ಅವರ ಸಮಯದಲ್ಲಿ ಶುರುವಾಗಿರುವಂಥದ್ದು ಅನೇಕ ಒಳ್ಳೆಯ ಯೋಜನೆಗಳು ಮುಂದುವರಿತಾ ಬಂದಿತ್ತು. ಚಾಮರಾಜ ಒಡೆಯರ್ ಕಾಲದಲ್ಲೇ ಈ ಪ್ರಜಾಪ್ರತಿನಿಧಿ ಸಭೆಯನ್ನು ಶುರುವಾಗಿತ್ತು. ಆ ಸಭೆಯಲ್ಲೂ ಸಹ ಇಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು, ಅಂದರೆ ಸಭೆಯ ಸದಸ್ಯರು ಕೂಡ. ಸೊ ಇದೆಲ್ಲ ಸಭೆಯಲ್ಲಿ ನಡೀತಾ ಇರುವಂಥ ಅಧಿವೇಶನದಲ್ಲಿ ನಡೀತಾ ಇರುವಂಥದ್ದು ಅಭಿಪ್ರಾಯವನ್ನು ಪರಿಗಣಿಸಿ ಮಹಾರಾಜರು ಸಹ ಇದಕ್ಕೆ ಬೆಂಬಲವನ್ನು ಕೊಟ್ಟರು. ಸೊ ಮಹಾರಾಜರು ಈ ನಿಜಕ್ಕೂ ಮೈಸೂರು ಸಂಸ್ಥಾನದಲ್ಲಿ ಇಟ್ ವಾಸ್ ಮೋರ್ ಲೈಕ್ ಅ ಗವರ್ನರ್ಸ್ ಪೋಸ್ಟ್. ಗವರ್ನರ್ಗಿಂತ ಭಾಳಷ್ಟು ಹಕ್ಕುಗಳಿತ್ತು, ಪವರ್ಸ್ಗಳಿತ್ತು. ಆದರೂ ಸಹ ಒಂದು ರೀತಿ ಅದು ಡೆಮೊಕ್ರಾಟಿಕ್ ಆಗಿ ನಡೀತಾ ಇತ್ತು ಮೈಸೂರು ಮಹಾಸಂಸ್ಥಾನದಲ್ಲಿ. ಅಧಿವೇಶನಗಳಿದ್ದಾವೆ, ನಾವು ಅದಕ್ಕೆಲ್ಲನೂ ಕೂಡ ಇವತ್ತು ಏನೇನು ನಡೆದಿದೆ ಅದಕ್ಕೂ ಕೂಡ ನಾವು ಉಲ್ಲೇಖ ಮಾಡ್ಬೋದು. ಆ ಅಧಿವೇಶನದಲ್ಲಿ ಯಾರ್ಯಾರು ಇದಕ್ಕೆ ಬೆಂಬಲವನ್ನು ನಿಂತಿದ್ದಾರೆ, ಶೇಷಾದ್ರಿ ಅಯ್ಯರ್ ಅವರೇ, ಅಂದರೆ ಹಿಂದೆ 20 ವರ್ಷ ಹಿಂದೆ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಅವರೇ ಹೇಳಿದ್ದಾರೆ, ಇದು ಮೇಲ್ವರ್ಗದವರು ಭಾಳ ದೊಡ್ಡ ಒಂದು ಪ್ರತಿನಿಧಿಗಳಿದ್ದಾವೆ, ಇದು ಹಿಂದುಳಿದ ವರ್ಗಗಳ ಪ್ರತಿನಿಧಿಗಳಿಲ್ಲ, ಅದಕ್ಕೆ ನಾವು ಏನೋ ಒಂದು ಮಾಡಬೇಕು ಅಂತ ಅವರೇ ವ್ಯಕ್ತಪಡಿಸಿದ್ದಾರೆ ಆ ಅಧಿವೇಶನದಲ್ಲಿ.